ಇಂದಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಜನಪ್ರಿಯ ಶಾಸಕರು ಕ್ಷೇತ್ರದಲ್ಲಿ ಜನಾನುರಾಗಿಗಳಾಗಿ ಅವರ ಕೆಲಸದ ಮೂಲಕ ಕ್ಷೇತ್ರದ ತಂದೆ ತಾಯಂದಿರು, ಯುವ ಸಹೋದರರು, ಸಹೋದರಿಯರು, ರೈತರು ಜೊತೆಯಲ್ಲಿ ಎಲ್ಲ ಸಮುದಾಯ, ಜಾತಿ, ಧರ್ಮವನ್ನ ಅತ್ಯಂತ ಪ್ರೀತಿಯ ಮನೋಭಾವದಿಂದ ಕಾಣತಕ್ಕಂಥ ಸನ್ಮಾನ್ಯ ಶ್ರೀ ನೇಮಿರಾಜ್ ನಾಯಕಣ್ಣ ಅವರ ನೇತೃತ್ವದಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಸಿಂಧನೂರಿನ ನಿಕಟಪೂರ್ವ ಶಾಸಕರು, ಮಾಜಿ ಸಚಿವರು ಆಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ಕೂಡ ಉಪಸ್ಥಿತರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಜಿಲ್ಲಾಧ್ಯಕ್ಷರುಗಳಾಗಿ ನೇಮಕಾತಿಗೊಂಡಿರ್ತಕ್ಕಂಥ ಬಾದಾಮಿ ಮುತ್ತುರಂಜಯರವರು ಇದ್ದಾರೆ. ಜೊತೆಯಲ್ಲಿ ಪಕ್ಕದ ಜಿಲ್ಲೆಯ ದಾವಣಗೆರೆ ಹರಿಹರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಶಿವಶಂಕರ್ ರೆಡ್ಡಿ ಸಾಹೇಬರು ಕೂಡ ಬಂದಿದ್ದಾರೆ. ಜೊತೆಯಲ್ಲಿ ಬಳ್ಳಾರಿಯ ಜಿಲ್ಲಾಧ್ಯಕ್ಷರು ತಾಯಣ್ಣವರು ಇದ್ದಾರೆ. ಈ ಭಾಗದ ಮಾಜಿ ಸಚಿವರು ಅನಿಲ್ ಲಾಡ್ರವರು ಇದ್ದಾರೆ. ಜೊತೆಯಲ್ಲಿ ಬಹಳ ಈ ಭಾಗದ ಪ್ರಮುಖ ಹಾಗೂ ಬಲಿಷ್ಠ ನಾಯಕತ್ವವನ್ನ ಅವರ ತಂದೆಯವರ ಕಾಲದಿಂದನೂ ಕೂಡ ಇವತ್ತಿನವರೆಗೂ ನಿರಂತರವಾಗಿ ಜನರ ಸಂಪರ್ಕವನ್ನ ಬಿಡದಿರ ಎಲ್ಲರ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥ ಹರ್ಷಣ್ಣನವರು ಕೂಡ ಇದ್ದಾರೆ. ಬಹುಶಃ ಅವರ ತಂದೆಯವರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಈ ಭಾಗದ ಪ್ರತಿಯೊಬ್ಬರಿಗೂ ಕೂಡ ಅವರ ತಂದೆಯವರು ಗುಂಡೂರಾವ್ರವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನೀರಾವರಿ ಸಚಿವರಾಗಿ, ಜೊತೆಯಲ್ಲಿ ಟ್ರಾನ್ಸ್ಪೋರ್ಟ್ನ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಸಂಪೂರ್ಣ ಕೀರ್ತಿ ಹರ್ಷಣ್ಣನವರ ತಂದೆಯವ್ರದ್ದು ಎಲ್ಲ ನಮಗೆ ವಿಚಾರ ತಿಳಿದಿರ್ತಕ್ಕಂಥದ್ದು. ವೇದಿಕೆ ಮೇಲೆ ಬಹುತೇಕ ಮುಖಂಡರುಗಳಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಜನತಾದಳ ಪಕ್ಷ ಹಾಗೂ ನೇಮಿರಾಜ್ ನಾಯಕರವ್ರನ್ನ ಅತ್ಯಂತ ಪ್ರೀತಿ ಮನಸ್ಥಿತಿಯನ್ನ ಇಟ್ಕೊಂಡು ರಾಜಕಾರಣದಲ್ಲಿ ಯಾವುದೇ ಹಿನ್ನೆಲೆ ಇಲ್ಲದೆ ಇದ್ರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು ಪರಿಸ್ಥಿತಿಗಳು, ಯಾವ ರೀತಿ ಅವರು ನಂಬ್ಕೊಂಡಿದ್ದಂತ ಅಂದಿನ ದಿನದಲ್ಲಿ ಸ್ವಲ್ಪ ಅವರಿಗೆ ಹಿನ್ನಡೆ ಆದರೂ ಕೂಡ ಜನತಾದಳ ಪಕ್ಷದಲ್ಲಿ ಬಹುಶಃ ಜನತಾದಳ ಪಕ್ಷದ ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಋಣಾನುಬಂಧನ ಏನೋ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಭಾವಿಸ್ಬೇಕಾಗ್ತದೆ. ಇಂಥೊಬ್ರು ಜನಪ್ರಿಯ ನಾಯಕರು ಜಿಲ್ಲೆಯಲ್ಲಿ ಇವತ್ತು ಜನತಾದಳ ಪಕ್ಷದ ಚಿಹ್ನೆಯಡಿ ಆಯ್ಕೆ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮ ಪಕ್ಷದಿಂದ, ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಇವತ್ತು ನೇಮಿರಾಜ್ ನಾಯಕರವರು ಜಿಲ್ಲೆಯಲ್ಲಿ ಏಕೈಕ ಶಾಸಕರು ಇರಬಹುದು. ಯಾವಾಗಲೂ ಕೂಡ ನಾನು ಅವ್ರಿಗೆ ಒಂದು ಕಿವಿ ಮಾತನ್ನ ಹೇಳ್ತಾ ಇರ್ತೇನೆ. ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಸನ್ಮಾನ್ಯ ಕುಮಾರಣ್ಣವರು ಅವರಿಗೆ ಯಾವಾಗಲೂ ಒಂದು ವಿಚಾರವನ್ನ ಮುಟ್ಟಿಸ್ತಾ ಇರ್ತಾರೆ. ಜನತಾದಳ ಪಕ್ಷ 1989ರಲ್ಲಿ ಕೇವಲ 2 ಸ್ಥಾನವನ್ನು ಪಡ್ಕೊಂಡಿತ್ತು ಇಡೀ ರಾಜ್ಯದಲ್ಲಿ. ಅದರ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸಂಪೂರ್ಣ ಬಹುಮತದಿಂದ ಅಂದಿನ ಜನತಾ ಪಕ್ಷ ರಾಜ್ಯದ ಕನ್ನಡಿಗರ ಹೃದಯವನ್ನ ಗೆದ್ದು
ಆಡಳಿತವನ್ನ ನಡೆಸಿರ್ತಕ್ಕಂಥದ್ದು ಬಹುಶಃ ಈ ಪಕ್ಷದ ಒಂದು ದೊಡ್ಡ ಇತಿಹಾಸ. ಹಾಗಾಗಿ ಇವತ್ತು ನೇಮಿರಾಜ್ ನಾಯಕ್ರವರ ನೇತೃತ್ವದಲ್ಲಿ, ಅವರ ನಾಯಕತ್ವದಲ್ಲಿ, ಜಿಲ್ಲೆಯ ಮುಖಂಡರುಗಳ ಒಂದು ಸಹಕಾರದಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತಷ್ಟು ವಿಧಾನಸಭಾ ಚುನಾವಣೆಗಳಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಗೆಲ್ತಕ್ಕಂಥದಕ್ಕೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಂಬಿದ್ದೇನೆ. ಜಿಲ್ಲೆಯಿಂದ ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ, ತಾಲೂಕಿನ ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ. ಜೊತೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಎಲ್ಲೂ ಕೂಡ ಅಡಚಣೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಪೊಲೀಸಿನ ಸಿಬ್ಬಂದಿಗಳು ಬಹಳ ಅಚ್ಚುಕಟ್ಟಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸಮಯ 3 ಗಂಟೆಗೂ ಹೆಚ್ಚು ಕಳೆದೋಗಿದೆ. ಆದರೂ ಕೂಡ ನಾನು ಅವಾಗಲಿಂದ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಕ್ಕಂಥ ಅಂಶ, ಯಾವ ಒಂದು ಕುರ್ಚಿಯೂ ಕೂಡ ಇಲ್ಲಿವರೆಗೂ ಅಲುಗಾಡಿಲ್ಲ. ಸುಮಾರು 1.5 ತಾಸು ಗಾಡಿನಲ್ಲಿ ನಾವು ಮೆರವಣಿಗೆ ಬಂದಂತ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಅತ್ಯಂತ ವಿಜೃಂಭಣೆಯಿಂದ ನಮಗೆ ಸ್ವಾಗತವನ್ನು ಕೋರಿದ್ದಾರೆ. ಜೊತೆಯಲ್ಲಿ ಬರ್ತಾ ಇರ್ತಕ್ಕಂಥ ಆ ಒಂದು ಸಂದರ್ಭದಲ್ಲಿ ಸಮಯ ಹೆಚ್ಚು ತೆಗೆದುಕೊಂಡಿದ್ರು ಕೂಡ ತಾವೆಲ್ಲರೂ ಕೂಡ ಬಹಳ ವಿಶೇಷವಾಗಿ ನಮ್ಮನ್ನ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಕ್ಕಂಥದಕ್ಕೆ, ನಾವು ಮಾತನಾಡ್ತಕ್ಕಂಥ ವಿಚಾರಗಳನ್ನ ಕೇಳ್ತಕ್ಕಂಥದಕ್ಕೆ ಎಲ್ಲ ಕಾದು ಕುಳಿತಿರ್ತಕ್ಕಂಥದ್ದನ್ನ ನೋಡಿದ್ರೆ ಬಹುಶಃ ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಜನತಾದಳ ಪಕ್ಷ ಎಷ್ಟು ಸದೃಢವಾಗಿದೆ ಅಂತಕ್ಕಂಥದ್ದು ಇವತ್ತು ನೇಮಿರಾಜ್ ನಾಯಕ್ರವ್ರನ್ನ ಪ್ರೀತಿಸ್ತಕ್ಕಂಥ ವರ್ಗ, ಕುಮಾರಣ್ಣನ ಆಧರಿಸ್ತಕ್ಕಂಥ ವರ್ಗ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಗೌರವಿಸ್ತಕ್ಕಂಥ ಒಂದು ವರ್ಗ ಇವತ್ತು ಬಹಳ ಗಟ್ಟಿಯಾಗಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನನಗೆ ಬಹಳ ಸಂತೋಷ ತಂದುಕೊಟ್ಟಿದೆ. ಬಹುಶಃ ಇವತ್ತಿನ ಈ ಒಂದು ಸಭೆ ಏನಿದೆ, ಇದು ಯಾವುದೇ ಚುನಾವಣೆಯ ಒಂದು ದೃಷ್ಟಿಕೋನದಿಂದ ಬಂದು ನಿಮ್ಮ ಮುಂದೆ ನಿಂತಿರ್ತಕ್ಕಂಥ ಸಭೆ ಅಲ್ಲ. ಇದು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಕೂಡ ಮೊದಲನೇ ಹಂತದಲ್ಲಿ ಹಳೆ ಮೈಸೂರು ಪ್ರಾಂತ್ಯ ಅಷ್ಟೇ ಅಲ್ಲ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಉತ್ತರ ಕನ್ನಡ ಸೇರಿದಂತೆ ಎಲ್ಲ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸವನ್ನು ಕೈಗೆತ್ಕೊಂಡು ಮುಗಿಸಿದ್ವು. ಇದು 2ನೇ ಹಂತದ ಪ್ರವಾಸ ಮೈಸೂರು ಜಿಲ್ಲೆಯಿಂದ ಪ್ರಾರಂಭ ಏನ್ಗೊಂಡಿದೆ. ಇವತ್ತು ಇಲ್ಲಿಂದ ಮತ್ತೆ ನಾವು ಕೊಪ್ಪಳಕ್ಕೆ ಹೋಗ್ತಾ ಇದ್ದೇವೆ. ಮತ್ತೆ ನಾಳೆಯ ದಿನ ತುಮಕೂರು ಜಿಲ್ಲೆಯ ತಿಪ್ಟೂರ್ಗೂ ಕೂಡ ಹೋಗಿ ತಲುಪ್ತೇವೆ. ತಮ್ಮೆಲ್ಲರಿಗೂ ಗೊತ್ತಿದೆಯಣ್ಣ, ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ 25 ವರ್ಷ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ, ಇಂಥ ಒಂದು ಶುಭ ಸಂದರ್ಭದಲ್ಲಿ ಬಹುಶಃ ಒಂದು ಮಾತು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿದೆ, ರಾಜಕಾರಣದ ಇತಿಹಾಸವನ್ನು ನಾವು ತೆಗೆದುಕೊಂಡು ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರುಗಳು ಆಯಾ ಚುನಾವಣೆಯ ಆಯಾ ಕಾಲಘಟ್ಟಕ್ಕೆ ಪಕ್ಷಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಪಕ್ಷ ಕೇವಲ ಆ ಚುನಾವಣೆನೂ ಕೂಡ ಸಂಪೂರ್ಣಗೊಳ್ಳದಿರ ವಿಲೀನ ಆಗಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಅಥವಾ ಪಕ್ಷ ಒಂದು ಚುನಾವಣೆಗೆ ಸುಸ್ತಾಗಿ ಸಂಪೂರ್ಣವಾಗಿ ಆ ಪಕ್ಷವನ್ನ ಮುಚ್ಚಿ ಮತ್ತೆ ರಾಷ್ಟ್ರೀಯ ಪಕ್ಷಗಳಿಗೆ ಹೋಗಿರ್ತಕ್ಕಂಥ ಇತಿಹಾಸವೂ ಕೂಡ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಿದ್ದೇವೆ. ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೋರಾಟದ ಹಿನ್ನೆಲೆಯಲ್ಲಿ ಕಟ್ಟಿರ್ತಕ್ಕಂಥ ಜನತಾದಳ ಪಕ್ಷ ಎಷ್ಟು ಗಟ್ಟಿಯಾಗಿ ಸ್ಥಾಪಿಸಿದ್ದಾರೆ ಅಂದ್ರೆ, ರಾಜ್ಯದ ಉದ್ದಗಲಕ್ಕೂ ನಾನು ಓಡಾಡಬೇಕಾದ್ರೆ ಒಂದು ಅಂಶ ಏನು ಗಮನಿಸಿದ್ದೇನೆ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಯಾವುದೇ ಅಪೇಕ್ಷೆಗಳಿಲ್ದಿರ, ಯಾವುದೇ ಸ್ಥಾನಮಾನದ ಅಭಿಲಾಷೆಗಳಿಲ್ದಿರ ಬೀದಿಗಿಳಿದು ನಿಂತು ಪಕ್ಷವನ್ನ ಕಟ್ಟಿದ್ದಾರೆ. ಬಹಳ ಜನ ನಾಯಕರುಗಳು ಪಕ್ಷ ಕಟ್ಟಿದ ಮೇಲೆ ಇಲ್ಲಿವರೆಗೂ ನಾನು ನಿಮಗೆ ಲೆಕ್ಕ ಹೇಳಬೇಕು ಅಂದ್ರೆ 54 ಜನ ಕಳೆದ 25 ವರ್ಷದಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ,
ಎಲ್ಲ ಅಧಿಕಾರವನ್ನು ಕೂಡ ಅನುಭವಿಸಿ ಹೋಗಿದ್ರು ಕೂಡ ಆ ಪಕ್ಷದ ಕಾರ್ಯಕರ್ತ 25 ವರ್ಷದ ಹಿಂದೆ ಜನತಾದಳ ಪಕ್ಷದ ಬಾವುಟವನ್ನ ಕೈಯಲ್ಲಿ ಏನ್ ಹಿಡಿದಿದ್ದಾನೆ, ಅದು ಕೇವಲ ಕೈಯಲ್ಲಿ ಆ ಬಾವುಟವನ್ನ ಹಿಡಿದಿಲ್ಲ, ಹೃದಯದಲ್ಲಿ ಆ ಪಕ್ಷದ ಕಾರ್ಯಕರ್ತ ಯಾವ ರೀತಿ ಜನತಾದಳ ಪಕ್ಷವನ್ನ ಪ್ರೀತಿಸ್ತಾನೆ, ಆದರಿಸ್ತಾನೆ, ಗೌರವಿಸ್ತಾನೆ. ನಮ್ಮ ಪ್ರಾದೇಶಿಕ ಪಕ್ಷ ರೈತರಿಗೋಸ್ಕರ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪಕ್ಷ ಇನ್ನು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸುವರ್ಣ ಯುಗವೂ ಕೂಡ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕು ಅಂತಕ್ಕಂಥ ಆತ್ಮಸ್ಥೈರ್ಯದಿಂದ, ಆತ್ಮವಿಶ್ವಾಸದಿಂದ ರಾಜ್ಯದಲ್ಲಿ ಎಲ್ಲ ಹೋದ್ರೂ ಕೂಡ ಮೂಲೆಯಲ್ಲಿ ಇವತ್ತು ಕಾರ್ಯಕರ್ತ ಬಂಧುಗಳು ನಮಗೆ ಆತ್ಮವಿಶ್ವಾಸವನ್ನ ಮೂಡಿಸ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಮೂಲ ಕಾರಣಕರ್ತರು ನಾಡಗೌಡರು ಸಾಹೇಬರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಕಾವೇರಿ ಬೇಸಿನ್ನಲ್ಲಿ ಹುಟ್ಟಿದಂತ ದೇವೇಗೌಡರು ಸಾಹೇಬರಿಗೆ ಕೃಷ್ಣಾ ಬೇಸಿನ್ ಮೇಲೆ ಅವರಿಗೆ ಇದ್ದಂತ ಒಂದು ಕಾಳಜಿ, ಒಂದು ಬದ್ಧತೆ ಬಹುಶಃ ಇವತ್ತು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ಗೆ ಮೊದಲನೇ ಹಂತ ಮತ್ತೆ ಎರಡನೇ ಹಂತಕ್ಕೆ ಯಾವ ರೀತಿ ಒಂದು ನೀರಾವರಿಯ ಯೋಜನೆ ಆಗ್ತಕ್ಕಂಥದಕ್ಕೆ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದಂತ ಅಂದಿನ ದಿನ ನಮ್ಮ ರಾಜ್ಯ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಹೋರಾಟದ ಪ್ರತಿಫಲದಿಂದ UKP 2 ಹಂತವೂ ಕೂಡ ಪೂರ್ಣಯಿಸಿದ್ರು. ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರುಗಳಿಗೆ ಬಹುಶಃ ಮರ್ತಿರ್ಬೋದು, ಅವರು ಬಹುಶಃ ತಾವುಗಳು ಮರ್ತಿದ್ದೀರೋ ನನಗೆ ಗೊತ್ತಿಲ್ಲ. ಇದೇ 2013ರಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಒಂದು ಪಾದಯಾತ್ರೆಯನ್ನ ಮಾಡ್ತಾರೆ. ಕಾಂಗ್ರೆಸ್ನ ನಡಿಗೆ ಕೃಷ್ಣಾದ ಕಡೆಗೆ ಅಂತ ಘೋಷವಾಕ್ಯವನ್ನ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ 10,000 ಕೋಟಿ ಅಂದ್ರೆ 5 ವರ್ಷಕ್ಕೆ 50,000 ಕೋಟಿ ಅನುದಾನವನ್ನ ಇಡ್ತೇವೆ. UKP 3ನೇ ಹಂತಕ್ಕೆ ಸಂಪೂರ್ಣವಾಗಿ ನಾವು ನೀರಾವರಿ ಯೋಜನೆ ಮಾಡ್ತಕ್ಕಂಥದಕ್ಕೆ ಆರ್ಥಿಕವಾಗಿ ಆ ಖರ್ಚು ವೆಚ್ಚನ ಸರ್ಕಾರ ಸಂಪೂರ್ಣವಾಗಿ ಭರಿಸ್ತದೆ ಅಂತಕ್ಕಂಥದನ್ನ ಆ ಭಾಗದ ರೈತರಿಗೆ ಸುಳ್ಳಿನ ಭರವಸೆಗಳನ್ನ ಕೊಟ್ಟರು. ಅಂತಿಮವಾಗಿ 17,000 ಕೋಟಿಗೆ ಇದ್ದಂತ ಒಂದು ಪ್ರಾಜೆಕ್ಟ್ನ ಕಾಸ್ಟ್ ಏನಿತ್ತು, ಇವರು 5 ವರ್ಷಗಳ ಕಾಲ ಸಂಪೂರ್ಣ ಬಹುಮತ ಬಂದ್ರು, ಸಂಪೂರ್ಣವಾಗಿ 5 ವರ್ಷ ಆಡಳಿತ ಮಾಡಿದ್ರು. ಕೊನೆಗೆ UKP 3ನ ಅವ್ರು ಏನ್ ಮಾತು ಕೊಟ್ಟಿದ್ರು, ಅಪ್ಪರ್ ಕೃಷ್ಣದ 3ನೇ ಹಂತದ ಒಂದು ಪ್ರಾಜೆಕ್ಟ್ಗೆ ಬೇಕಾಗಿದ್ದಂಥದ್ದು ಕೇವಲ 17,000 ಕೋಟಿ. ಆದ್ರೆ ಇವರು ಮಾಡಿದಂತ ಪಾಪದ ಕೆಲಸಕ್ಕೆ ಇವತ್ತು 87,000 ಕೋಟಿಗೆ ಹೋಗಿ ತಲುಪಿದೆ. ಸರಿಸುಮಾರು 70,000 ಕೋಟಿಗೆ ಇವತ್ತು UKP 3ನೇ ಹಂತದ ಆ ಪ್ರಾಜೆಕ್ಟ್ಗೆ ಹಣ ಹೊಂದಿಸಬೇಕಾಗಿದೆ. ಇದು ಈ ಕಾಂಗ್ರೆಸ್ನವರು ನಡ್ಕೊಂಡಿರ್ತಕ್ಕಂಥ ರೀತಿ. ಇನ್ನ ಕಲ್ಯಾಣ ಕರ್ನಾಟಕದ ಬಗ್ಗೆ ಬಹಳ ಮಾತನಾಡ್ತಾರೆ ಕಾಂಗ್ರೆಸ್ನವರು. ಇಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದಲ್ಲಿ ಬಹುತೇಕ ಕಾಂಗ್ರೆಸ್ನವರು ಈ ಒಂದು ಸರ್ಕಾರದಲ್ಲಿ ಶಾಸಕರಾಗಿದ್ದಾರೆ. ದೊಡ್ಡ ದೊಡ್ಡ ಪ್ರಭಾವಿಗಳು ಅವ್ರನ್ನ ಬಹಳ ದೊಡ್ಡ ಮಟ್ಟಕ್ಕೆ ರಾಜಕಾರಣದಲ್ಲಿ ಬೆಳೆಸಿರ್ತಕ್ಕಂಥವ್ರು ತಾವುಗಳು. ಆದರೆ ಕಲ್ಯಾಣ ಕರ್ನಾಟಕದ ನಿಜವಾದಂಥ ಕಲ್ಯಾಣ ಏನಾದರೂ ಇಲ್ಲಿಯವರೆಗೂ ಆಗಿದ್ಯಾ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಿದ್ರೆ ಬಹುಶಃ ನಾವು ನೀವು ಅಂದ್ಕೊಂಡ ಮಟ್ಟಕ್ಕೆ ಈ ಭಾಗದ ರೈತರಿಗೆ ವಿಶೇಷವಾಗಿ ಕಳೆದ ವರ್ಷ ಆದಂಥ ಒಂದು ಅನ್ಯಾಯ ಏನಿತ್ತು, ಬಹಳ ದಿನಗಳೇನು ಕಳೆದಿಲ್ಲ, ಹಲವಾರು ತಿಂಗಳುಗಳಿಂದ ಅಷ್ಟೇ ಅತಿವೃಷ್ಟಿ ಆಯಿತು. ಅತಿವೃಷ್ಟಿಯಾಗಿ ಬಿದರ್ನಲ್ಲಿ, ಕಲಬುರಗಿನಲ್ಲಿ, ಯಾದಗಿರಿ ಅಂತಕ್ಕಂಥ ಜಿಲ್ಲೆಗಳಲ್ಲಿ ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಯಿತು. ಯಾವ ಒಬ್ಬ ವ್ಯಕ್ತಿಯು ಕೂಡ ಬಂದು ರೈತರಿಗೆ ನಿಮ್ಮ ಜೊತೆಯಲ್ಲಿ ಇದ್ದೇವೆ, ನಿಮಗೆ ಏನಾದರೂ ಪರಿಹಾರವನ್ನು ಕಲ್ಪಿಸ್ಕೊಡ್ತೇವೆ ಅಂತಕ್ಕಂಥ ಬೆನ್ನನ್ನು ತಟ್ಟಿ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಯಾವ ಕಾಂಗ್ರೆಸ್ನ ಆಡಳಿತದಲ್ಲಿರ್ತಕ್ಕಂಥ ಯಾವ ಮುಖ್ಯಮಂತ್ರಿ ಆದಿಯಾಗಿ ಯಾವ ಕೃಷಿ ಸಚಿವರು ಕೂಡ ಈ ಭಾಗಕ್ಕೆ ಬರಲಿಲ್ಲ. ಕೊನೆಗೆ ಏನ್ ಹೇಳಿದ್ರು, ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಪರಿಹಾರ ಕೊಡ್ಲಿ, ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದನ್ನ ಬಿಟ್ರೆ ಬೇರೆ ಈ ರಾಜ್ಯ ಸರ್ಕಾರದ ಕಡೆಯಿಂದ ಇನ್ನು ಯಾವುದೇ ಒಳ್ಳೆ ಕಾರ್ಯಕ್ರಮಗಳು ಆಗ್ತಾ ಇಲ್ಲ. ಅದರಲ್ಲೂ ರೈತರ ಬಗ್ಗೆ ಅವ್ರಿಗೆ ಒಂದು ಕಿಂಚಿತ್ತು ಕಾಳಜಿ ಇಲ್ಲ ಅಂತಕ್ಕಂಥದಕ್ಕೆ ಕಳೆದ 3 ವರ್ಷದಿಂದ 2,800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಕಾರಣನಾದ್ರೂ ಏನು? ಆ ರೈತ ಕೇಳ್ತಾ ಇರ್ತಕ್ಕಂಥದ್ದೇನು? ಅವನ ಹೊಲ ಗದ್ದೆಗಳಿಗೆ ನೀರನ್ನ ಕೇಳ್ತಾನೆ,
ಮತ್ತೆ ಆ ರೈತರಿಗೆ ಅತಿವೃಷ್ಟಿನೋ ಅನಾವೃಷ್ಟಿನೋ ಆಗಿ ಆ ಬೆಳೆ ನಾಶ ಆದರೂ ಕೂಡ ಆ ರೈತನಿಗೆ ಬೇರೆ ಇನ್ಯಾವುದೇ ವ್ಯವಹಾರಗಳಾಗ್ಲಿ ವಹಿವಾಟುಗಳ ಬಗ್ಗೆ ಆತನಿಗೆ ಅರಿವೇ ಇಲ್ಲ. ಮತ್ತೆ ಇನ್ನೊಂದು ಬೆಳೆ ಬೆಳೀತಕ್ಕಂಥದಕ್ಕೆ ರೈತ ಸಿದ್ಧನಾಗ್ತಾನೆ. ಅಂತ ಒಬ್ಬ ರೈತನ ಕಾಪಾಡ್ಕೊಳ್ತಕ್ಕಂಥದಕ್ಕೆ ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡಬೇಕಾಗ್ತದೆ. ಒಂದ್ ಕಡೆ ಸನ್ಮಾನ್ಯ ಕುಮಾರಣ್ಣವ್ರ ಬಗ್ಗೆ ತಾವೆಲ್ಲರೂ ಮಾತನಾಡ್ತಾ ಇರ್ತೇವೆ. 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು. ಅತ್ಯಂತ ಅಲ್ಪ ಅವಧಿಯ ಆಡಳಿತವನ್ನ ಮಾಡಿದಂತ ಕುಮಾರಣ್ಣ ಅವರು ರೈತರ ಸಾಲ ಮನ್ನಾ ಮಾಡಿದ್ರು. ಬಹುಶಃ ಯಾತಕ್ಕೆ ಈ ರೈತರ ಸಾಲವನ್ನ ಮನ್ನಾ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡ್ರು ಅಂದ್ರೆ, ಇಂದಿನ ಮುಖ್ಯಮಂತ್ರಿಗಳೇ ಅಂದು ಕೂಡ ಮುಖ್ಯಮಂತ್ರಿಗಳಾಗಿದ್ರು. 2013 ಮತ್ತೆ 18ರ ಮಧ್ಯೆ ಯಾವ ರೀತಿ ಇವತ್ತು ರೈತರು ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ, ಇದೇ ರೀತಿ ಅವತ್ತು ಕೂಡ ಇಂಥ ಪ್ರಕ್ರಿಯೆಗಳು ಪ್ರಾರಂಭ ಆಯಿತು. ಅವತ್ತಿಗೂ ಕೂಡ ಕಾಂಗ್ರೆಸ್ನ ಸರ್ಕಾರ ಸಂಪೂರ್ಣ ಬಹುಮತದಿಂದ ಆಡಳಿತವನ್ನು ಮಾಡ್ತಾ ಇದೆ. ಆದರೆ ಯಾವ ಕಾರಣಕ್ಕೂ ಕೂಡ ರೈತರ ಬಗ್ಗೆ ಕಿಂಚಿತ್ತು ಆಲೋಚನೆ ಮಾಡಲಿಲ್ಲ. ಇಂಥ ಒಂದು ಪರಿಸ್ಥಿತಿಗಳನ್ನ ಕಂಡಾಗ ಎಲ್ಲೋ ಒಂದು ಕಡೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ನವರು ಪದೇ ಪದೇ ಮಾತನಾಡ್ತಕ್ಕಂಥದ್ದು ನೀಡಬೇಕಂತ ಕೇಳ್ಕೊಳ್ತೀವಿ. ಈಗ ಈ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಘಟ್ಟ